ನೋಡಿ, ಇದು ಗಾಳಿ ಹಿಂಗೆ ಬರಬೇಕು. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು. ಸೊ ಈ ಫ್ಯಾನ್ ಇದೆಯಲ್ಲ ಸರ್, ಈ ಫ್ಯಾನ್ನು ಈ ಥರ ಒಂದೆರಡು ಸಲ ರೊಟೇಟ್ ಮಾಡಿ, ಹಿಂಗೆ ತುಂಬ ಏನೋ ರೊಟೇಟ್ ಮಾಡಕ್ಕೆ ಹೋಗ್ಬೇಡಿ. ಓಕೆ, ದಾರ ಸುತ್ಬಿಟ್ಟು ಹಿಂಗೆ ರೊಟೇಟ್ ಮಾಡಿ ಹಿಂಗಿರಬೇಕು. ಈ ಪೊಸಿಷನ್ ಇರಬೇಕು ಸರ್ ನಿಮ್ಮದು. ಇದು ಬಂದು ಮೇಲ್ಗಡೆ ಇರಬೇಕು, ಇದು ಬಂದು ಡೌನ್ ಫೇಸಲ್ಲಿ ಇರಬೇಕು. ಈ ಕೇಬಲ್ ಕಾಣ್ತಾ ಇದೆಯಲ್ಲ, ಈ ಥರ ಇನ್ನೊಂದು ಬರುತ್ತೆ ನಿಮಗೆ, ಇದೇ ಥರ ಇನ್ನೊಂದು ಬರುತ್ತೆ. ಈ ಕೇಬಲ್ ಇರೋದನ್ನ ಜಾಯಿನ್ ಮಾಡಿ ಆ ಬಾಕ್ಸ್ಗೆ ಅಷ್ಟೇ. ಸ್ಟೆಬಿಲೈಸರ್ ಮಾಡಿಕೊಳ್ಳಿ ಸರ್, ನಿಧಾನಕ್ಕೆ ಟ್ಯೂನ್ ಮಾಡಿ. ಫ್ಲೇಮ್ ಹೈ ಮತ್ತು ಜಾಸ್ತಿ ಜ್ವರ ಮಾಡೋಕೆ ಹೋಗ್ಬಿಡಿ. ಸ್ಟೆಬಿಲೈಸರ್ ಮಾಡಿಕೊಳ್ಳಿ ಅಷ್ಟೇ ಸರ್. ಈ ಪೊಸಿಷನಲ್ಲಿ ಇರಬೇಕು. ಇದು ಬಂದು ಮೇಲೆ ಇರಬೇಕು, ಈ ಫ್ಯಾನ್ ಬಂದು ಡೌನ್ ನೋಡ್ದಂಗೆ ಇರಬೇಕು. ಆರೋ ಮಾರ್ಕ್ ನೋಡಿ. ಸೊ ಈಗ ಆರೋ ಮಾರ್ಕ್ ತೋರಿಸ್ತಾ ಇದ್ದೀನಿ ಹಿಂಗೆ. ಸೊ ಗಾಳಿ ಹಿಂಗೆ ರೊಟೇಟ್ ಆಯಿತು ಅಂತಂದರೆ ಆರೋ ಮಾರ್ಕ್ ಹಿಂಗಿರಬೇಕು ಅಷ್ಟೇ. ಹಿಂಗಿರಬೇಕು. ಈಗ ಅಲ್ಲಿಂದ ಗಾಳಿ ಬರ್ತಿಲ್ಲ ಅಂದಾಗ ಲಾಕ್ ಆಗುತ್ತೆ. ಇದು ನೀವು ಕೆಳಗಡೆ ಬ್ಲೋ ಆಫ್ ಮಾಡೋದೇನೋ ಅವಶ್ಯಕತೆ ಇರಲ್ಲ, ಕಡಾಯಿ ಮಾಡೋದಕ್ಕೆಲ್ಲ. ನಿಮ್ಮದು ಕಡಾಯಿ ಮಾಡಲ್ಲ. ಸೊ ಸ್ಟವ್ ಮಾಡಲ್ಲ ಅಂದರೆ ಅವ್ರು ವಾಲ್ ಆಫ್ ಮಾಡಬೇಕು ಸರ್. ಕಡಾಯಿ ಮಾಡೋದಕ್ಕೇನೋ ಆಪ್ಷನ್ ಬೇಕಾಗಲ್ಲ, ಯಾಕಂದರೆ ಇದು ಆಟೋಮೆಟಿಕ್ ಲಾಕ್ ಆಗೋಗುತ್ತೆ. ಥ್ಯಾಂಕ್ ಯು ಸರ್.